ನಟ ದರ್ಶನ್ ಅವರು ಈಗ ಸದ್ಯಕ್ಕೆ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಜೈಲಲ್ಲಿದ್ದಾರೆ. ಸೊ ಜೈಲಲ್ಲಿದ್ದರೂ ಕೂಡ ಅವರು ಸೇಫ್ ಆಗಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಯಾರು ಕೂಡ ಹೇಳೋಕ್ಕಾಗ್ತಿಲ್ಲ. ಯಾಕೆಂದರೆ ಅವರ ಜೊತೆಯಲ್ಲಿ ಇದ್ದವರೇ ಈಗ ಅವರಿಗೆ ಸಂಕಷ್ಟವನ್ನು ತಂದಿಡುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಯಾಕೆ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗ್ತಾ ಇದೆ ಅಂತ ಹೇಳಿದರೆ, ಅವರ ಜೊತೆಯಲ್ಲಿ ಇದ್ದಂತಹ ತುಂಬ ಆಪ್ತರಾಗಿರ್ತಕ್ಕಂಥ A14 ಆರೋಪಿ ಆಗಿದ್ದಂತಹ ಪ್ರದೋಷ್ ಅವರು ಈಗ ಮಾಫಿ ಸಾಕ್ಷಿಯಲ್ಲಿ ಎಲ್ಲವನ್ನೂ ಹೇಳ್ತೀನಿ ಅಂತೇಳಿ ಹೇಳಿದ್ದಾರೆ. ಅಂದರೆ ಎಲ್ಲವನ್ನೂ ಅಂದರೆ ನನಗೆ ಮಾಫಿ ಸಾಕ್ಷಿಯಾಗೆ ಮಾತಾಡಲಿಕ್ಕೆ ನನಗೆ ಅನುಮತಿ ಕೊಡಿ, ನಾನು ಕೊಲೆಯ ಘಟನೆಯಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ಸತ್ಯವನ್ನು ಹೇಳ್ತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಸೊ ಹೇಳಿದ ನಂತರ ನೀವು ಕ್ಷಮೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದು ಅರ್ಜಿನಲ್ಲಿ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ದರ್ಶನ್ ಅವರಿಗೆ ಮತ್ತೆ ಬಿಡುಗಡೆಯ ಸಂಕಷ್ಟ ಎದುರಾಗ್ತಾ ಇದೆ ಅನ್ನೋದು, ಮತ್ತಷ್ಟು ಅವರು ಇಕ್ಕಟ್ಟಿಗೆ ಸಿಲುಕ್ತಾರೆ ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗಾದರೆ ಪ್ರದೋಷ್ ದಿಢೀರನೆ ಯಾಕೆ ಈ ರೀತಿಯ ನಿರ್ಧಾರ ತಗೊಂಡ್ರು ಗೊತ್ತಿಲ್ಲ. ಬಹುಶಃ ಒಂದಷ್ಟು ಆರೋಪಿಗಳು ಅಂದರೆ 17 ಆರೋಪಿಗಳು ಇಲ್ಲಿ ಇದ್ದಂಥದ್ದು. ಸೊ ದರ್ಶನ್ A2 ಆರೋಪಿ ಆದರೆ ಪವಿತ್ರ ಗೌಡ A1 ಆರೋಪಿ ಆಗಿದ್ದರು. ಸೊ A14 ಆರೋಪಿ ಆಗಿರ್ತಕ್ಕಂಥ ಪ್ರದೋಷ್ ಈಗ ದರ್ಶನ್ ಅವರ ಮೇಲೇ ಕೋಪ ಮಾಡಿಕೊಂಡು ಈ ರೀತಿಯ ಸತ್ಯ ಹೇಳ್ತೀನಿ ಅಂತ ಹೊರಗೆ ಬರಲಿಕ್ಕೆ ಏನು ಕಾರಣ, ಅವರ ಅಪ್ಲಿಕೇಶನ್ ಆಗೋಕ್ಕೆ ಏನು ಕಾರಣ ಅನ್ನೋದು ಈಗ ಎಲ್ಲರಲ್ಲೂ ಕೂಡ ಮೂಡ್ತಾ ಇರತಕ್ಕಂಥ ಒಂದು ಪ್ರಶ್ನೆ. ಸೊ ಹಾಗೆ ನೋಡಿದ್ರೆ ಪ್ರದೋಷ್ ಅವರು ಏನು ರೇಣುಕಾಸ್ವಾಮಿಯ ಕೊಲೆ ಕೇಸ್ ಆಯಿತು, ಆ ಕೇಸ್ನಲ್ಲಿ ಇವರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಇನ್ವಾಲ್ವ್ ಅಂತಂದರೆ ಶೆಡ್ಡಲ್ಲಿ ಯಾವಾಗ ರೇಣುಕಾಸ್ವಾಮಿನ ಕರ್ಕೊಂಬಂದು ಅಲ್ಲಿ ಅವ್ರನ್ನ ಥಳಿಸಿ ಹಿಂಸೆ ಮಾಡೋಗುತ್ತೆ, ಅಲ್ಲಿ ಅವರು ಸಾವನ್ನಪ್ತಾರೆ. ಆ ಸಂದರ್ಭದಲ್ಲೂ ಕೂಡ ದರ್ಶನ್ ಜೊತೆ ಪ್ರದೋಷ್ ಇದ್ದರು ಅಂತ ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಸೊ ಅದಾದ ಬಳಿಕ ಅದಕ್ಕೂ ಮೊದಲು ದರ್ಶನ್ ಅವ್ರನ್ನ ಒಂದಷ್ಟು ಆರೋಪಿಗಳು ಏನು ಸರೆಂಡರ್ ಆದರು ಅವ್ರನ್ನ ಕರ್ಕೊಂಡು ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿಸೋಂಥ ಪ್ರಯತ್ನವನ್ನು ಕೂಡ ಪ್ರದೋಷ್ ಅವರು ಮಾಡಿಸಿರ್ತಾರೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆಗೆ ಕೊಲೆ ಆರೋಪಿ ನೀವು ಆಗಬೇಕು ಅಂದಾಗ ಒಂದಷ್ಟು ಜನ ಆರೋಪಿಗಳು ಭಯ ಪಡ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಖುದ್ದು ಪ್ರದೋಷ್ ಅವರೇ ಕರ್ಕೊಂಡೋಗಿ ಭೇಟಿ ಮಾಡಿಸ್ತಾರೆ. ಅದಕ್ಕೂ ಮುನ್ನ ಅವರಿಗೆ ಒಂದಷ್ಟು ದುಡ್ಡಿನ ವ್ಯವಹಾರ ಆಗಿರುತ್ತೆ. ದರ್ಶನ್ ಜೊತೆ ಪ್ರದೋಷ್ ಅವರು ದುಡ್ಡಿನ ವ್ಯವಹಾರವನ್ನು ಕೂಡ ಮಾಡ್ಕೋತಾರೆ. ಪ್ರದೋಷ್ ತಮ್ಮ ಗಿರಿನಗರದ ನಿವಾಸ ಏನಿತ್ತು, ನಿವಾಸದಿಂದ ದರ್ಶನ್ ಅವರಿಗೆ 30 ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ. ಸೊ ಯಾಕೆ 30 ಲಕ್ಷ ಅಂತಂದರೆ, ಈ ಆರೋಪಿಗಳು ಏನಿರ್ತಾರೆ ಆರೋಪಿಗಳ ಖರ್ಚಿಗೆ ಮತ್ತು ಆರೋಪಿಗಳಿಗೆ ಒಂದಷ್ಟು ಹಣವನ್ನು ಕೊಡಲಿಕ್ಕೆ ಪ್ರದೋಷ್ ಅವರು ಕೂಡ ತಂದು ಕೊಟ್ಟಿರ್ತಾರೆ. ಸೊ ಇವೆಲ್ಲ ಆರೋಪಗಳು ಕೂಡ ಪ್ರದೋಷ್ ಮೇಲೆ ಇತ್ತು. ಆದರೆ ಎಲ್ಲಿ ನಿಜವಾಗಿಯೂ ಏನು ನಡೀತು, ಯಾರು ಏನೆಲ್ಲ ಮಾಡಿದರು, ನಿಜವಾದಂಥ ಕಾರಣಗಳು ಏನು ಅನ್ನೋದನ್ನು ಆ ಸತ್ಯವನ್ನು ನಾನು ಬಿಚ್ಚಿಡ್ತೀನಿ, ಸತ್ಯವನ್ನು ಹೇಳ್ತೀನಿ. ಹಾಗಾಗಿ ಮಾಫಿ ಸಾಕ್ಷೀಕರಿಸಿ ನಾನು ಹೇಳ್ತೀನಿ ಅಂತ ಒಂದು ಕಡೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ. 59ನೇ CCH ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಪ್ರದೋಷ್ ಅವರು ಈಗ ಮುಂದಿನ ನಡೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಸದ್ಯ ಪ್ರದೋಷ್ ಅವರ ಈ ಅರ್ಜಿ ಹಾಕಿರೋದು, ಅಲ್ಲಿ ಮೆನ್ಷನ್ ಮಾಡಿರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ದರ್ಶನ್ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ, ಅವರ ಬಿಡುಗಡೆ ಮತ್ತಷ್ಟು ವಿಳಂಬ ಆಗುತ್ತಾ, ಸೊ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕುವಂಥ ಪ್ರಯತ್ನ ಇದಾಗ್ತಾ ಇದೆಯಾ ಅನ್ನೋ ಒಂದಷ್ಟು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಅದೇನೇ ಇದ್ದರೂ ಕೂಡ ಪ್ರದೋಷ್ ಅವರು ಈಗ ದರ್ಶನ್ ಅವರ ಕೊಠಡಿಯಲ್ಲಿ ಇದ್ದಂಥವ್ರು ಈಗ ಕೊಠಡಿಯನ್ನು ಕೂಡ ಬೇರೆ ನನಗೆ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಒಂದು ಕಡೆಗೆ 4 ಗೋಡೆ ಮಧ್ಯೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ದರ್ಶನಿಗೆ ಗೊತ್ತಿರುತ್ತೆ, ಇನ್ನೊಂದು ಪ್ರದೋಷ್ ಅವರಿಗೆ ಗೊತ್ತಿರುತ್ತೆ. ಆದರೆ ಸತ್ಯವಾಗಿಯೂ ಅಲ್ಲಿ ನಡೆದಿದ್ದೇನು ಯಾರಿಗೂ ಗೊತ್ತಿಲ್ಲ. ಸೊ ಆ ಸತ್ಯವನ್ನು ಹೇಳಲಿಕ್ಕೆ ಈಗ ಪ್ರದೋಷ್ ಅವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಸೊ A14 ಆರೋಪಿ ಆಗಿರೋದ್ರಿಂದ ಸೊ ಏನೇನೆಲ್ಲ ನಡೀತು ಅನ್ನೋದು ಇಂಚಿಂಚು ಘಟನೆಯ ಬಗ್ಗೆ ಹೇಳಲಿಕ್ಕೆ ಅವರು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಎಲ್ಲ ಒಂದು ಕಡೆಗೆ ಇದು ತಮ್ಮ ಸ್ನೇಹಿತ ಜೊತೆಗಿದ್ದವರೇ ಈ ರೀತಿಯ ಹೇಳಿಕೆ ಕೊಟ್ಟಾಗ ಹೇಗಾಗಬೇಡ. ಸೊ ಇನ್ನೂ ಹೇಳಿಕೆ ಕೊಟ್ಟಿಲ್ಲ, ಆದರೆ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಒಂದು ವೇಳೆ ನ್ಯಾಯಾಲಯ
ಪ್ರದೋಷ್ ಅವ್ರನ್ನ ಕರೆಸಿ ಅವ್ರನ್ನ ವಿಚಾರಣೆ ಮಾಡಿದಾಗ ಸತ್ಯವನ್ನು ಹೇಳ್ತೀನಿ ಅಂತ ಇವರು ಹೊರಟಾಗ ಸೊ ಅವತ್ತು ಶೆಡ್ಡಲ್ಲಿ ಏನೇನಾಯಿತು, ಶೆಡ್ಗಿನ ಮೊದಲು ರೇಣುಕಾಸ್ವಾಮಿನ ಕರ್ಕೊಂಡು ಬಂದ್ರಲ್ಲ, ಅಲ್ಲಿಂದ ಏನೆಲ್ಲ ಘಟನೆಗಳಾದವು, ಅದಾದ ಬಳಿಕ ಏನೇನಾಯಿತು ಅನ್ನೋದನ್ನು ಮತ್ತೆ ನ್ಯಾಯಾಲಯದ ಮುಂದೆ ಹೇಳುವಂಥ ಪ್ರಯತ್ನ ಮಾಡಬಹುದು. ಅದಾದ ಬಳಿಕ ಮತ್ತಷ್ಟು ಈ ಕೇಸು ಗಂಭೀರ ಸ್ವರೂಪವನ್ನು ಪಡ್ಕೋಬೋದು. ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ಬೋದು. ಸೊ ಬಿಡುಗಡೆಗೆ ಜಾಮೀನಿಗಾಗಿ ಸಾಕಷ್ಟು ಹರಸಾಹಸ ಮಾಡ್ತಾ ಇದ್ದಂತಹ ದರ್ಶನ್ ಅವರಿಗೆ ಮತ್ತು ಈ ಹೇಳಿಕೆಗಳು ಎಲ್ಲೋ ಒಂದು ಕಡೆಗೆ ಈ ಕೇಸಿನ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಆಗುತ್ತಾ ಗೊತ್ತಿಲ್ಲ. ಸೊ ಪ್ರದೋಷ್ ಅವರಿಗೆ ಅಲ್ಲಿ ಏನಾಯಿತು, ಅವರಿಬ್ಬರ ನಡುವೆ ಜಗಳ ಆಗಿದೆಯಾ, ಅವರಿಬ್ಬರ ನಡುವೆ ಮನಸ್ತಾಪ ಬಂತ ಗೊತ್ತಿಲ್ಲ. ಆದರೆ ಅವರು ಯಾಕೆ ದರ್ಶನ್ ಅವರ ಜೊತೆಗಿದ್ದಂಥ ಕೊಠಡಿಯನ್ನು ಬೇರೆಡೆ ನನಗೆ ಕಳಿಸಿ, ಕೊಠಡಿನ ನನಗೆ ಬೇರೆ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ತಾರೆ. ಸೊ ಎಲ್ಲ ಒಂದು ಕಡೆಗೆ ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಪ್ರದೋಷ್ ಅವರ ನಡುವೆ ಮತ್ತು ದರ್ಶನ್ ನಡುವೆ ಏನಾದರೂ ಮಾತುಕತೆ ಆಗಿರ್ಬೋದಾ? ಸೊ ಇವೆಲ್ಲ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತವೆ. ಕಾರಣ ಇಷ್ಟೇ, ಯಾಕಂದರೆ ಇದು ಹೈ ಪ್ರೊಫೈಲ್ ಕೇಸ್. ಯಾಕಂದರೆ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಅದು ಕಿಡ್ನ್ಯಾಪ್ ಮಾಡ್ಕೊಂಡ್ಬಂದು ಅವ್ರನ್ನ ಶೆಡ್ಡಲ್ಲಿ ಹಾಕಿ ಅವ್ರನ್ನ ಗದ್ದಲ ಎಬ್ಬಿಸಿ ಅವ್ರನ್ನ ಬೇರೆಯವರೆಲ್ಲ ಥಳಿಸಿ ಅವರು ಸಾವನ್ನಪ್ತಾರೆ. ಇದು ಕೊಲೆ ಪ್ರಕರಣ ಆಗುತ್ತೆ. ಕೊಲೆ ಪ್ರಕರಣದ ನಂತರ ಆ ಕೇಸನ್ನು ಮುಚ್ಚಾಕ್ಲಿಕ್ಕೆ ಏನೆಲ್ಲ ಮಾಡಿದರು ಅನ್ನೋದು ಈಗ ಆಲ್ರೆಡಿ ತನಿಖೆಯಿಂದ ಗೊತ್ತಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಜೈಲಿಗೆ ಒಳಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಈಗ ಪ್ರದೋಷ್ ಅವರು ಏನೇನು ಆಗಿದೆ ಅನ್ನೋದನ್ನು ಇಂಚಿಂಚು ಮಾಹಿತಿ ಕೊಡ್ತೀನಿ. ನಾನು ಸತ್ಯ ಹೇಳ್ತೀನಿ. ಮಾಫಿ ಸಾಕ್ಷೀಕರಿಸುವಂತೆ ಒಂದು ಅರ್ಜಿ ಸಲ್ಲಿಸಿದಾರಲ್ಲ, ಇದರ ಹಿಂದಿನ ಗುಟ್ಟೇನು, ಆ ಗುಟ್ಟು ರಟ್ಟಾದರೆ ಏನೆಲ್ಲ ಆಗಬಹುದು ಅನ್ನೋ ಒಂದಷ್ಟು ಮಾತುಗಳು ಈಗ ಎಲ್ಲ ಕಡೆ ಹರಿದಾಡ್ತಾ ಇವೆ. ಸೊ ಸದ್ಯಕ್ಕೆ ಈ ಪ್ರಕರಣದ ಈ ಗಂಭೀರವಾದಂಥ ಈ ವಿಷಯ ಇದೆಯಲ್ಲ, ನಿಜಕ್ಕೂ ಮತ್ತೊಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು. ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣ ಯಾವಾಗ ಬಯಲಿಗೆ ಬರುತ್ತೆ ಅಲ್ಲಿಂದ ಇಡೀ ರಾಜ್ಯಾದ್ಯಂತ ಕಿಚ್ಚು ಹೆಚ್ಚಾಗುತ್ತೆ. ಯಾಕಂದರೆ ಒಬ್ಬ ಸೆಲೆಬ್ರಿಟಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಯಾವಾಗ ಗೊತ್ತಾಗುತ್ತೆ ಆವಾಗ ಮತ್ತಷ್ಟು ಈ ಕೇಸಿಗೆ ಗಟ್ಟಿತನ ಬರುತ್ತೆ, ಗಂಭೀರತೆನ ಪಡೆದುಕೊಳ್ಳುತ್ತೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಯಾರೆಲ್ಲ ಅವರ ಜೊತೆಗೆ ಇನ್ವಾಲ್ವ್ ಆಗಿದ್ರು ಅವರೆಲ್ಲ ಕೂಡ ಒಳಗೋದ್ರು. ಈಗ ಪ್ರದೋಷ್ ಅವರು ಇದ್ದಕ್ಕಿದ್ದಂಗೆ ನಾನು ಎಲ್ಲವನ್ನೂ ಹೇಳ್ತೀನಿ, ಕೊಲೆಯ ಘಟನೆಯ ಸುತ್ತ ಏನೇನು ನಡೀತು ಅನ್ನೋದನ್ನು ಹೇಳ್ತೀನಿ, ದಯವಿಟ್ಟು ನನಗೆ ಕ್ಷಮೆನ ಕೊಡಬೇಕು ಅಂತೇಳಿ ಒಂದು ಅರ್ಜಿ ಸಲ್ಲಿಸ್ತಾರಲ್ಲ, ಇದರ ಹಿಂದಿನ ರಹಸ್ಯ ಇದೆಯಲ್ಲ ಅದು ಬಹಳ ಮುಖ್ಯ. ಅದೇನೇ ಇರಲಿ, ಇಲ್ಲಿಂದ ದರ್ಶನ್ ಅವರಿಗೆ ಆರೋಪಿಗಳನ್ನು ಏನು ಕೊಲೆ ಆರೋಪಿಗಳು ಯಾರು ಇರ್ತಾರೆ ಇವನ್ನೆಲ್ಲ ನೀವು ಅದನ್ನು ವಹಿಸ್ಕೋಬೇಕು ಅಂತೇಳಿ ಒಂದಷ್ಟು ಜನನ ದರ್ಶನ್ ಅವ್ರನ್ನ ಭೇಟಿ ಮಾಡಿಸ್ತಾರೆ. ಆ ಆರೋಪಿಗಳು ಭಯಭೀತರಾದಾಗ ಕೂಡ ಧೈರ್ಯದಿಂದ ಅವ್ರ ಹತ್ರ ಮೀಟ್ ಮಾಡಿಸಿ ಒಂದಷ್ಟು ಮಾತುಕತೆನ ಆಡಿಸ್ತಾರೆ. ಅವಾಗೂ ಕೂಡ ಪ್ರದೋಷ್ ಇರ್ತಾರೆ. ಸೊ ಹಣವನ್ನು ಕೂಡ ತಂದು ಕೊಡ್ತಾರೆ. ಇವೆಲ್ಲದರ ಹಿಂದೆ ಏನೇನಾಗಿತ್ತು, ಸೊ ದರ್ಶನ್ ಅವ್ರು ಕೇಳಿದ್ರ ಪ್ರದೋಷ್ ಅವರಿಗೆ ಹಣವನ್ನು, ಅಥವಾ ನೀವು ಇದನ್ನು ಹ್ಯಾಂಡ್ಲ್ ಮಾಡಂತ ಹೇಳಿದ್ರು, ಅವೇನೂ ಗೊತ್ತಿಲ್ಲ. ಅದು ಈ ಸತ್ಯ ಈಗ ಪ್ರದೋಷ್ ಅವರಿಂದನೇ ಬರಬೇಕು. ಹಾಗೆ ನೋಡಿದ್ರೆ ಏನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನೀವು ಸರೆಂಡರ್ ಆಗಿ ಅಂತ ಹೇಳಿದ್ದು ಕೂಡ ಪ್ರದೋಷ್ ಅವರೇ. ಸೊ ಎಲ್ಲ ಈ ಹಿನ್ನೆಲೆಯನ್ನು ನೋಡ್ತಾ ಇದ್ದರೆ ಈ ಕೇಸಿಗೆ ಮತ್ತಷ್ಟು ರೆಕ್ಕೆ ಪುಕ್ಕಗಳು ಬಲಿತ ಆಗಿರೋದಂತೂ ನಿಜ. ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ಭೇದಿಸಿದಂಥ ಪೊಲೀಸರಿಗೆ ಈಗ ಮತ್ತೊಂದು ಹೊಸ ಟ್ವಿಸ್ಟ್ ಅಂತೂ ಸಿಕ್ಕಿದೆ. ಸೊ ಇಡೀ ಪ್ರಕರಣದಲ್ಲಿ ದರ್ಶನ್ ಅವರು ತುಂಬ ಸಂಕಷ್ಟಕ್ಕೆ ಸಿಲುಕಿದಂತೂ ನಿಜ. ಆದರೆ ಎಲ್ಲೋ ಒಂದು ಕಡೆಗೆ ಜಾಮೀನನ್ನು ಪಡ್ಕೊಂಡು ಹೊರಗೆ ಬರಬೇಕು ಅಂತ ತಯಾರಾಗ್ತಿರ್ತಕ್ಕಂಥ ಸಂದರ್ಭದಲ್ಲೇ ಪ್ರದೋಷ್ ಈ ಹೇಳಿಕೆಯನ್ನು ಕೊಡ್ತೀನಿ, ನಾನು ಸತ್ಯವನ್ನು ಹೇಳ್ತೀನಿ ಅಂತ ಹೊರಟ್ರಲ್ಲ. ಸೊ ಇದು ಈಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಹೊಸ ಟ್ವಿಸ್ಟು ಮತ್ತು ದೊಡ್ಡ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನ್ಯಾಯಾಲಯ ಅವ್ರನ್ನ ಕರೆಸ್ಬೇಕು. ಈಗ ಅರ್ಜಿ ಹಾಕಿದ್ದಾರೆ, ನ್ಯಾಯಾಲಯ ಕರೆಸಿ ನ್ಯಾಯಾಲಯದ ಮುಂದೆ ಪ್ರದೋಷ್ ಏನು ಹೇಳ್ತಾರೆ, ಆ ಘಟನೆ ಏನಾಯಿತು, ಆ ಘಟನೆ ಹಿಂದಿನ ಒಂದಷ್ಟು ಗುಟ್ಟನ್ನು ರಟ್ಟು ಮಾಡಿದಾಗ ಏನು ಆಗಿದೆ ಅನ್ನೋದು ಸತ್ಯ ಹೊರಗೆ ಬರುತ್ತೆ. ಸೊ ಬಂದಾಗ ದರ್ಶನ್ ಮತ್ತು ಇತರರ ಏನೆಲ್ಲ ಅವರ ಬದುಕಲ್ಲಿ ಸಮಸ್ಯೆಗಳು ಎದುರಾಗ್ತವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.